ಕ್ಯಾಮ್ರಾ ಮುಂದೆ ಪ್ರೇಕ್ಷಕರನ್ನ ನಗಿಸಿ ರಂಜಿಸುವ ನಾಯಕಿಯರ ಬದುಕನ್ನ ಒಮ್ಮೆ ನೋಡಿದ್ರೆ ತಿಳಿಯುತ್ತೆ. ಅವರು ಸಹ ಸಾಮಾನ್ಯ ಜನರಂತೆ ಸಂಸಾರದಲ್ಲಿ ಜಗಳ, ವ್ಯಾಪಾರದಲ್ಲಿ ನಷ್ಟ, ದೈಹಿಕ ಕಿರುಕುಳದಂತಹ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅಂತ. ಇಲ್ಲೊಬ್ಬ ಸ್ಟಾರ್ ನಾಯಕಿ ತನ್ನ ಗಂಡನಿಂದ ಅನುಭವಿಸಿದ ಅಸಹನೀಯ ಕಿರುಕುಳದ ಬಗ್ಗೆ ಹೊರಹಾಕಿದ್ದಾರೆ. ಜನ ಸಾಮಾನ್ಯರಷ್ಟೇ ಅಲ್ಲ, ಸಿನಿ ಸೆಲೆಬ್ರಿಟಿಗಳ ಮನೆಗಳಲ್ಲೂ ಜಗಳ, ಮನಸ್ತಾಪ, ಗಂಡನ ರೂಪದಲ್ಲಿ ಒಂದಷ್ಟು ರಾಕ್ಷಸರು ಇದ್ದೇ ಇರ್ತಾರೆ. ತಮ್ಮ ಸೈಕೋಪತಿಯ ಜೊತೆ ಹೋರಾಡುವ ಅನೇಕ ನಟಿಯರು ಸಹ ಸಿನಿ ರಂಗದಲ್ಲಿ ಇದ್ದಾರೆ. ಸಾಮಾನ್ಯ ಪ್ರೇಕ್ಷಕರಿಗಷ್ಟೇ ಅಲ್ಲ, ಶ್ರೀಮಂತ ಸೆಲೆಬ್ರಿಟಿಗಳಿಗೂ ಒಂದು ಹಂತದಲ್ಲಿ ಸಂಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. ಈ ಪೈಕಿ ಸ್ಟಾರ್ ಹೀರೋಯಿನ್ ವರ್ಷಗಟ್ಟಲೆ ಗಂಡನ ಹಿಂಸೆಯನ್ನ ಸಹಿಸಿಕೊಂಡು ಕೊನೆಗೆ ಅವನಿಂದ ಮುಕ್ತಿ ಪಡೆದು ಇದೀಗ ಒಂಟಿ ಜೀವನ ನಡೆಸಿದ್ದಾರೆ. ಆ ಸ್ಟಾರ್ ಹೀರೋಯಿನ್ ಹೆಸರು ಕರಿಷ್ಮಾ ಕಪೂರ್. ಅವರು ಕರೀನಾ ಕಪೂರ್ ಅವರ ಅಕ್ಕ. 90ರ ದಶಕದಲ್ಲಿ ಈ ಸುಂದರಿ ಕ್ರೇಜ್ ಬಾಲಿವುಡ್ ಹೆಚ್ಚಿತ್ತು. ಈ ಬ್ಯೂಟಿ ಸಿನಿಮಾ ರಿಲೀಸ್ ಆದ್ರೆ ಸಾಕು, ಪ್ರೇಕ್ಷಕರು ಥಿಯೇಟರ್ ಒಳಗೆ ಓಡೋಡುತ್ತಿದ್ರು. ಪ್ರತಿ ವರ್ಷ ಕನಿಷ್ಠ 5-6 ಚಿತ್ರಗಳನ್ನು ಮಾಡುವ ಮೂಲಕ ಆ ಸಮಯದಲ್ಲಿ ಅತ್ಯಂತ ಬ್ಯುಸಿ ನಾಯಕಿಯಾದ್ರು ಕರಿಷ್ಮಾ. ಸುಮಾರು 1 ದಶಕದ ಕಾಲ ಬಾಲಿವುಡ್ನಲ್ಲಿ ಮಿಂಚಿದ ತಾರೆ ಈಕೆ. ಅಲ್ಲದೆ ಈ ನಟಿಯ ಹೆಸರು ಅಭಿಷೇಕ್ ಬಚ್ಚನ್ ಜೊತೆ ಕೇಳಿ ಬಂದಿತ್ತು. ಆದರೆ ಅದೆಷ್ಟು ಸತ್ಯ ಅಂತ ಇಂದಿಗೂ ಕೂಡ ಗೊತ್ತಿಲ್ಲ. ಇನ್ನು 2003ರಲ್ಲಿ ನಟಿ ಕರಿಷ್ಮಾ ದೆಹಲಿಯ ಉದ್ಯಮಿ ಸಂಜಯ್ ಕಪೂರ್ ಅವರನ್ನ ವಿವಾಹವಾದ್ರು. ಈ ದಂಪತಿಗೆ 2 ಮಕ್ಕಳಿದ್ದಾರೆ. 11 ವರ್ಷಗಳ ದಾಂಪತ್ಯದ ನಂತರ ವಿಚ್ಛೇದನ ಪಡೆದ್ರು. ಈ ಹಿಂದೆ ಸಂದರ್ಶನವೊಂದರಲ್ಲಿ ನಟಿ ತನ್ನ ಮಾಜಿ ಪತಿಯಿಂದ ಅನುಭವಿಸಿದ ಕಿರುಕುಳದ ಬಗ್ಗೆ ಹೇಳಿಕೊಂಡಿದ್ರು. ಇದು ಅವರ ಅಭಿಮಾನಿಗಳಿಗೆ ಶಾಕ್ ನೀಡಿತು. ಸಂಜಯ್ ಕಪೂರ್ ಒಳ್ಳೆಯ ವ್ಯಕ್ತಿಯಲ್ಲ, ಅವನು ತಮ್ಮನ್ನು ತುಂಬಾ ಹಿಂಬಾಲಿಸುತ್ತಿದ್ದ ಅಂತ ನಟಿ ಹೇಳಿಕೊಂಡಿದ್ರು. ಇದಲ್ಲದೆ ಹನಿಮೂನ್ಗೆ ಹೋದಾಗ ತಮ್ಮ ಪತಿ ತನ್ನ ಸ್ನೇಹಿತರ ಜೊತೆ ರಾತ್ರಿ ಕಳೆಯುವಂತೆ ಒತ್ತಾಯಿಸಿದ್ದರು ಎಂದು ಅವರು ಬಹಿರಂಗಪಡಿಸಿದ್ದಾರೆ. ಒಂದು ಹಂತದಲ್ಲಿ ಅವನು ಅವಳನ್ನು ಹರಾಜು ಹಾಕಿದ್ದನು ಅಂತ ಬೆಚ್ಚಿ ಬೀಳಿಸುವ ಹೇಳಿಕೆ ನಟಿ ನೀಡಿದ್ರು. ಆದರೆ ನಾನು ಅಂತಹ ಹೇಯ ಕೃತ್ಯಗಳನ್ನು ಮಾಡುವುದಿಲ್ಲ ಎಂದು ಕರಿಷ್ಮಾ ದೃಢವಾಗಿ ಹೇಳಿದ್ದಾರೆ. ಇದಲ್ಲದೆ ಮದುವೆಯಾದ ನಂತರವೂ ಕೂಡ ಸಂಜಯ್ ತನ್ನ ಮೊದಲ ಹೆಂಡತಿ ಜೊತೆ ಅನೈತಿಕ ಸಂಬಂಧವನ್ನ ಮುಂದುವರೆಸಿದ್ದ. ಇದನ್ನೆಲ್ಲ ಸಹಿಸಲಾರದೆ ವಿಚ್ಛೇದನ ನೀಡಿದೆ ಎಂದು ನಟಿ ಸದ್ಯ ಹೇಳಿಕೊಂಡಿದ್ದಾರೆ.